ಓಕೆ, ನಮಸ್ತೆ. ಇವತ್ತಿನ ದಿನ ನಾವು ರಾಧಮ್ಮ ಮನೆಯಲ್ಲಿದ್ದೀವಿ. ಹಾಗೆ ಇವತ್ತಿನ ದಿನ 7 ಪ್ಲೇಟ್ ವಾಟರ್ ಡಿವೈಸ್ ನ ಅವ್ರ ಮನೆಗೆ ಇನ್ಸ್ಟಾಲೇಷನ್ ಮಾಡಿದ್ದೀವಿ. ಏನಕ್ಕೋಸ್ಕರ ಒಂದು ಹೆಲ್ತ್ ಡಾಕ್ಟರ್ ನ ಮನೆಗೆ ಬರಮಾಡಬೇಕು ಅನ್ನೋ ಡಿಸಿಷನ್ ತಗೊಂಡು, ಹಾಗೆ ಎಷ್ಟು ದಿನವಾಗಿ ತರಾಕೆರೆಗೆ ಬಂದಿದ್ದಾರೆ, ಏನೆಲ್ಲ ಹೆಲ್ತ್ ಇಶ್ಯೂಸ್ ಇಂದ ಸಫರ್ ಏನೆಲ್ಲ ಚೇಂಜಸ್ ಇತ್ತು ಅವ್ರ ಹತ್ರನೇ ಕೇಳೋಣ. ನಮಸ್ತೆ. ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ವೈಟ್ ಫೀಲ್ಡ್ ರೋಡ್ ಇಂದ. ಏನ್ ಹೆಲ್ತ್ ಇಶ್ಯೂಸ್ ಇತ್ತು ನಿಮ್ಗೆ? ಹೆಲ್ತ್ ಇಶ್ಯೂಸ್ ದೊಡ್ಡದಾಗಿ ಏನಿಲ್ಲ, ಬಟ್ ನಾಲ್ಗೆನಲ್ಲಿ ನನಗೆ ತುಂಬಾ ಉರಿ ಇತ್ತು. ತುಂಬಾ ಉರಿ ಅಂದ್ರೆ ಖಾರ ಖಾರ ಬಿದ್ರೆ ಉರಿ ಆಗೋದು, ಆತರ ಇತ್ತು. ಅದು ವಾಸಿಯಾಗಿದೆ ಇಲ್ಲಿ ಬಂದ್ಮೇಲೆ. ಎಷ್ಟು ವರ್ಷದಿಂದ ಇತ್ತಮ್ಮ? ಅದ್ 4 ವರ್ಷದಿಂದ ಇತ್ತು. 4 years ಇಯರ್ಸ್ ಇಂದ ಇತ್ತು. ಇವಾಗ ಇದಕ್ಕೆ ಅಂತ ನೀವು ಡಾಕ್ಟರ್ ಹತ್ರ ಹೋಗಿರ್ಲಿಲ್ಲ? ಹೋಗಿದ್ದೀನಿ. ಒಂದು ಮೂರು ವರ್ಷನೂ ಹೋಗಿ ತೋರಿಸಿದೀನಿ. ಎಲ್ಲಾ ಡಾಕ್ಟರ್ಗೂ ಹೋಗಿ ತೋರಿಸಿದೀನಿ. ಔಷಧಿ ಮಾತ್ರೆ B12 ಅದು ಇದು ಅಂತೆಲ್ಲ ಕೊಟ್ಟಿದ್ದಾರೆ. ಯಾವ್ದೋ ಒಂದು ಟ್ಯಾಬ್ಲೆಟ್ ಪುಡಿ ಹೊಡೆದ್ಬಿಟ್ಟು ನಾಲ್ಗೆ ಸರೋದು ಎಲ್ಲ ಕೊಟ್ಟಿದ್ದಾರೆ, ಎಲ್ಲ ಮಾಡಿದ್ದಾರೆ. ಯಾವ್ದ್ರಲ್ಲೂ ವಾಸಿ ಆಗಿಲ್ಲ. ಅದು ಪೌಡರ್ ಹಚ್ಕೊಳ್ಳೋ ಒಂದ್ ಸ್ವಲ್ಪ ಇತ್ತು. ಅದ್ 2 ದಿನ ಬಿಟ್ರೆ ಮತ್ತೆ ಖಾರ ಸುರು. ಒಟ್ಟಲ್ಲಿ ವಾಸಿ ಆಗಿಲ್ಲ, ಆಗಿಲ್ಲ. ಓಕೆ, ನಿಮಗೆ ಸರಾಕೇರ್ ಯಾವ ಮುಖಾಂತರವಾಗಿದ್ದು? ಸೆರಾಕೇರು ಬಂದು ನಿಮ್ಮ ಇದ್ರಲ್ಲಿ ಮಾಡ್ಕೊಳ್ಳೋರೆ ಒಬ್ರು ನಮ್ಗೆ ಹೇಳಿದ್ರು, ಬನ್ನಿ ನೋಡಿ, ನಮ್ಮ ಯಜಮಾನ್ರಿಗೆ ಗೊತ್ತಿರೋರವ್ರು, ಅವ್ರ ಹೆಸರು ಲಕ್ಷ್ಮಣ್ ಅಂತ. ಅವರೇ ಬನ್ನಿ ಒಂದ್ಸಾರಿ ನೀವು ನೋಡಿ, ನಿಮ್ಗೆ ಅರ್ಥ ಆಗತ್ತೆ ಅಂತ ತುಂಬಾ ಕೇಳ್ತಾ ಇದ್ರು. ಸರಿ ನೋಡೋಣ ಅಂತ ನಾವು ಬಂದಿದ್ದೆ ಅಲ್ಲಿಗೆ. ಹಂಗೆ ಒಂದು 13 ದಿನ ಬಂದಿದೀವಿ. ನಮ್ಗೆ ಆ 13 days ಅಲ್ಲಿ ಫಸ್ಟ್ ಚೇಂಜ್ ಕಾಣಿದೆ. ನಾಲ್ಗೆ ಉರಿ ಹೊಟ್ಟೋಯ್ತು. ಅಲ್ಲ, ಅದು ಕರೆಕ್ಟ್. ಬಟ್ ನೀರ್ ಕುಡಿದ್ಮೇಲೆ ವಾಟರ್ ನೀವು ಕನ್ಸ್ಯೂಮ್ ಮಾಡೋದಕ್ಕೆ ಶುರು ಮಾಡೋದು. ಹೌದು ಹೌದು. ಟಂಗ್ ಬರ್ನಿಂಗ್ ಅನ್ನೋದು ಕಂಪ್ಲೀಟ್ ಆಗಿ ಹೋಯ್ತು. ಎಷ್ಟು ದಿನ ತಗೊಳ್ತದೆ 13 days ಅಲ್ಲಿ? ಅದು 5 days ಏನೋ ಅಲ್ವಾ ಕೊಟ್ಟಿರೋದು, ವಾಟರ್ ಥೆರಪಿ ಅಂತ. ಹೋಯ್ತು, ಅದ್ರಲ್ಲೇ ಹೋಯ್ತು. ಎರಡನೇ ದಿನನೇ ಗೊತ್ತಾಗ್ಬಿಡ್ತು ನನಗೆ ನೀರ್ ಕುಡಿದಿದ್ದು. ಇವಾಗ ಆಗೋಯ್ತು, 1 ತಿಂಗಳ ಮೇಲೆ ಆಗೋಯ್ತು. ಇನ್ನೂ ನನ್ಗೆ ಆ ಖಾರ ಉರಿ ಅಂತ ಬಂದೇ ಇಲ್ಲ. ಅದಕ್ಕೋಸ್ಕರನೇ ವಾಟರ್ ಫಿಲ್ಟರ್ ತಗೊಂಡಿರೋದು. ಏನ್ ಅನ್ಸುತ್ತಮ್ಮ ಈ ವಾಟರ್ ಬಗ್ಗೆ ಹೇಳುವಾಗ? ಏನ್ ಅನ್ಸುತ್ತೆ ಈಗ ನಿಮ್ಮನೆ ವಾಟರ್ಗಳು ಈ ವಾಟರ್ಗಳು ಏನ್ ಡಿಫ್ರೆನ್ಸಿಯೇಷನ್ ಇದೆ ಅಂತ ನಿಮಗೆ ಫೀಲ್ ಆಗುತ್ತೆ? ತುಂಬಾನೇ ಡಿಫ್ರೆನ್ಸ್ ಇದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕ್ಲಿಯರ್ ಆಗತ್ತೆ ಅಂತ ಇದ್ದೀರಾ. ಕ್ಯಾಲ್ಸಿಯಂ ಸಿಗುತ್ತೆ, ಬಾಡಿ ಒಳಗಡೆ ಆರ್ಗನ್ಸ್ ಎಲ್ಲ ಸರಿಪಡಿಸುತ್ತೆ ಈ ನೀರು ಅಂತ ಹೇಳ್ತಾ ಇದ್ದೀರಾ. ಅದಕ್ಕೆ ಎಕ್ಸಾಂಪಲ್ ನನ್ಗೇನೆ ಆ ನಾಲ್ಗೆನಲ್ಲಿ ಗೊತ್ತಾಗಿದೆ ಅಲ್ವಾ. ಅದೊಂದು ಇನ್ನು ಬೇಕಾದಷ್ಟಿದೆ. ಅದು ಏನೇನೋ ಇದೆ ಲಿಸ್ಟ್ ದೊಡ್ಡದು. ಈಗ ಅಲ್ಲಿಗೆ ತುಂಬಾ ಜನ ಬರ್ತಾ ಇರ್ತಾರೆ, ನಿಮ್ ಒಂದು ವಿಡಿಯೋ ನೋಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀರಾ? ಬಿಕಾಸ್ ತುಂಬಾ ಜನ ಹೆಂಗ್ ಅನ್ಕೊಳ್ತಾರೆ ಅಂತಂದ್ರೆ ಇಲ್ಲಿಗೆ ಹೋದ್ರೆ ಮಾತ್ರನೇ ವಾಸಿ ಆಗುತ್ತೆ ಅನ್ನೋ ರೀತಿನಲ್ಲಿ ಇರುತ್ತೆ. ಅವ್ರಿಗೆಲ್ಲ ಏನ್ ಹೇಳ್ತೀರಾ? ಫಸ್ಟ್ ಹೇಳ್ಬೇಕಂದ್ರೆ ವಾಟರ್ ಫಿಲ್ಟರ್ ಇಂದ ವಾಸಿ ಆಗತ್ತೆ ತುಂಬಾ ಜನಕ್ಕೆ. ಏನೆಲ್ಲ ಇರತ್ತೆ, ಇವಾಗ ನನ್ಗೆ ಆ ನಾಲ್ಗೆದು ಒಂದೇ ಆಚೆ ಗೊತ್ತಾಗಿರೋದು. ಇನ್ನು ಒಳಗಡೆ ಏನೆಲ್ಲ ಇದೆಯೋ ನನಗೂ ಗೊತ್ತಿಲ್ಲ ಅಲ್ವಾ. ನೀರಿಂದ ಖಂಡಿತ ವಾಸಿ ಆಗತ್ತೆ. ಎಷ್ಟೋ ಕಾಯಿಲೆಗಳು, ರೋಗಗಳು ಎಲ್ಲ ವಾಸಿ ಆಗತ್ತೆ. ತುಂಬಾ ಇದೆ. ಎಲ್ಲ ಹೇಳಕ್ ನನ್ಗೆ ಬರ್ತಾ ಇಲ್ಲ. ಅದೇ ನೀರ್ ಕುಡಿಯೋದ್ರಿಂದ ತುಂಬಾನೇ ಬೆನಿಫಿಟ್ ಆಗತ್ತೆ, ಸಿಗತ್ತೆ ಖಂಡಿತ. ನನ್ಗೆ ಇದು ಜಾಸ್ತಿ ಅನ್ಸಿಲ್ಲ ನೀರಿಂದು. ಯಾಕಂದ್ರೆ ನಾನ್ ಪಟ್ಟಿರೋ ಕಾಯಿಲೆ ಅಂತದ್ದು, ನಾನ್ ಪಟ್ಟಿರೋ ಕಷ್ಟ ಅಂತದ್ದು, ಅದಕ್ಕೋಸ್ಕರ ನನ್ಗೆ ವಾಟರ್ ಫಿಲ್ಟರ್ ರೇಟು ಜಾಸ್ತಿ ಅಂತ ಏನು ಅನ್ಸಿಲ್ಲ. ಅದ್ರದ್ದು ಬೆನಿಫಿಟ್ ಇದೆ ಅಲ್ವಾ, ಬೆನಿಫಿಟ್ ಇದೆ, ತುಂಬಾನೇ ಬೆನಿಫಿಟ್ ಇದೆ. ಆ ಕ್ಯಾಟಲಾಗು ನಿಮ್ಗೆ ವಿಡಿಯೋ ನಿಮ್ಗೆ ಯಾರಿಗಾದ್ರೂ ನೀವು ಆ ಕ್ಯಾಟಲಾಗ್ ಕೊಟ್ರೆ ಅವ್ರಿಗೆ ಅರ್ಥ ಆಗತ್ತೆ ಅದ್ರಲ್ಲಿ ಲಿಸ್ಟ್ ಎಲ್ಲ.